ಒಂದು 15 ಕಿಲೋಮೀಟ್ರ್ ಹೋಗಿ ನಿಲ್ಲಿಸ್ಬೇಕಾಗಿತ್ತು ಹೋಟ್ಲಾಗೆ ಊಟಕ್ಕೆ. ಅಷ್ಟ್ರಾಗೆ ಸೌಂಡ್ ಬಂತು. ಏನಂತ ನೋಡಿದರೆ ಸ್ವಾಗತಂ ಸುಸ್ವಾಗತಂ. ಇಲ್ಲೇನಂದ್ರು ಬರೀ ಅರ್ಧ ಕೆಲಸ ಮಾಡೋದು. ಒಂದು 10 ಕಿಲೋಮೀಟ್ರ್ ಅಷ್ಟೇ ರೋಡ್ ಮಾಡಿದ್ರು. ಇಲ್ಲಿಂದ ಇತ್ಲೇ ಕೆದ್ರಿ ಕೈ ಬಿಟ್ಟಾರೆ. ಅಂದರೆ ಹಳೆ ರೋಡ್ ಇತ್ತು, ಇದನ್ನೇ 4 ಲೈನ್ ಮಾಡ್ತೀವಿ ಅಂತೇಳಿ ಲೆಫ್ಟ್ ಸೈಡಿಗೆ ರೈಟ್ ಸೈಡಿಗೆ ಗುಂಡಿ ಮಾಡಿ ಕೈ ಬಿಟ್ಟಿದ್ದಾರೆ. ನಿದ್ದೆಗಣ್ಣಾಗ ಯಾವ್ದಾನೋ ಗಾಡಿ ಗುಂಡೆ ಬೀಳ್ ಅಂತೇಳಿ ಯಾರ ಗುರು ಅವ್ನು ಜಲ್ಲಿನ ತೆಗಿತದಾನೆ. ಸುತ್ತಿ ಉಳಿತಾಂಡು ಕೊಟ್ಟದಂಗೆ ಆಗ್ತಾನೆ ಜಲ್ಲಿನ. ನೋಡಿ ಟೈಮ್ ಅಲ್ಲಿ ಎಷ್ಟಾದ್ರೆ 5 ಗಂಟೆ ಆಯ್ತು. ಇನ್ನೂ ಬಿಸಿಲು ಕಮ್ಮಿ ಆಗಂಗಿಲ್ಲ, ಟೆಂಪ್ರೇಚರ್ ಏರ್ತೈತೆ. ಗಾಡಿ ಬಿಸಿಲಿಗೆ ಓಡೋದಿಲ್ಲ, ಏನಿಲ್ಲ. ನಮ್ಮ ರಾಜಸ್ಥಾನ ನಾನು ಬರಲಿಲ್ಲ, ಅವನು ಕಾದು ಸುಮ್ಮನೆ ಆದ್ವಿ. ಅವನು ಎಲ್ಲಿ ತಾಚೆ ಮಾಡಿದ್ದ ಬಿಸಿಲಿಗೆ. ಈಗ ಬಂದ್ವಿ. ಇವಾಗ ರೇಷನ್ ತಗೊಂಡ್ಲಿಲ್ಲ, ಅಲ್ಲಿ ಅಂಗಡಿ ಇರಲಿಲ್ಲ. ಮುಂದೆ ಎಲ್ಲ ತಗೊಂಬೇಕು. ತಗೊಂಡು ಲಾಸ್ಟಿಗೆ ನಂದೂರ ಹತ್ರ ನಿಲ್ಲಿಸಿ ಹೋಗೋದು. ನಿಲ್ಲಿಸಿ ಅಲ್ಲಿ ಆ ಹೋಟ್ಲ ಹತ್ರ ಟೀಗೆ ಕುಡ್ಕೊಂಡು ಹೋಗೋದು. ಅವ್ರಿಗೆ ಒಂದು 4 ಮಾವಿನಕಾಯಿ ಕೊಟ್ಟು ಹೋಗ್ತಿರೋದು ನೋಡಿ. ಇಲ್ಲಿಂದ ತಳ್ಕೊಂಡು ಹೋಗ್ಬೇಕಷ್ಟೇ. ಜೋರಾಗಿ ಹೋದ್ರೆ ಏನು ಬರೋಂಗಿಲ್ಲ, ನಾಳೆನೇ ಖಾಲಿ ಆಗೋದು. ಇಲ್ಲಿಂದ ಅಂತ ಹೋಗ್ತಿರ್ಬೇಕು ನೋಡಿ. ಒಂದು ತಿಪ್ಪೇಸಿದಂತೂ ಹೋಗ್ತಾಯಿದ್ದು. ಸುಮ್ಮನೆ ಒಂದು ಅರ್ಜೆಂಟು ಹೋಗ್ತಾನೆ ಇರ್ತಾನೆ. ನಂದು ಯಾಕೋ ಏನೋ ತಾಂತ್ರಿಕ ದೋಷ ಆಗಿರ್ಬೇಕು. ಎಷ್ಟು ಲೀಟ್ರ್ ತಾಣೋದು ಬಿಡೋದು ಮಾಡ್ತೈತೆ. ಹೊಸದು 12,000 ರೂಪಾಯಿ ಕೊಟ್ಟು ಡೀಸೆಲ್ ಫಿಲ್ಟ್ರ್ ಹಾಕ್ಸಿದ್ರು ಹಂಗೆ ಮಾಡ್ತೈತೆ. ಈ ಸಲ ಹೋದ್ಮೇಲೆ ನಮ್ಮ ಮೆಕ್ಯಾನಿಕ್ಕಿಗೆ ತಲೆ ಮೇಲೆ ಹೊಡೆದು ಹೇಳೋದು ಸರಿಯಾಗಿ ನೋಡಲ್ಲ ಅಂತೇಳಿ. ಹಂಗಾದ್ರೆ ಕ್ಲೀನಾಗಿ ನೋಡೋದು. ಅವನು ಒಳ್ಳೆ ಮಾತಿಲ್ಲಿ ಹೇಳಿದ್ರೆ ನೋಡಲ್ಲ, ಒಂಚೂರು ಬೈಬೇಕು. ಅವಾಗ ಹಂಗಾದ್ರೆ ಕ್ಲೀನಾಗಿ ನೋಡ್ತಾನೆ. ಇವಾಗ ಟ್ರಿಪ್ಪಿಗೂ ಲೈನರ್ ಸೆಕೆಂಡ್ ಹಾಕ್ಸಲಿನ ಟೈರ್ ಹೀಟ್ ಆಗೋದಕ್ಕೆ ಏನು ಮಾಡಿದಾನಂದರೆ ಅದಕ್ಕೆ ಇದು ಮಾಡಿದಾನೆ ಗುರು. ಒಂದು ಬೋಲ್ಟ್ ನಟ್ರಿ ಇಟ್ಟು ವೆಲ್ಡಿಂಗ್ ಮಾಡಿಸಿ ಸ್ಪ್ರಿಂಗ್ ಹಾಕ್ಬಿಟ್ಟಿದ್ದಾನೆ. ಯಾಕೋ ಹಿಂಗಂದರೆ ಅದು ಜಾಮ್ ಆಗೋದು ಬಿಡ್ತಿದ್ದಿಲ್ಲ. ಅದಕ್ಕೆ ಇವಾಗ ಹೊರಗೆ ಸ್ಪ್ರಿಂಗ್ ಹಾಕಿದ್ನಂತೇಳಿ ಹೊರಗೆ ಸ್ಪ್ರಿಂಗ್ ಹಾಕ್ಕೊಟ್ಟಾನೆ. ಅಲ್ಲಿಂದ ಬಂದ್ವಿ. ಈಟೇನು ಕಂಡಿಲ್ಲ ನಮಗೆ. ಅಲ್ಲಿ ರೋಡಾಗ ಗೊತ್ತಾಗಲ್ಲ, ಲೆವೆಲ್ ರೋಡಾಗೆ. ಇನ್ನು ನಾಸಿಕ್ ದಾಟಿದ ಮೇಲೆ ಘಾಟ್ನಾಗ ಗೊತ್ತಾಗುತ್ತೆ. ಅಲ್ಲಿಂದ ಇತ್ಲಾಗಲ್ಲ ಗೊತ್ತಾಗೋದು. ಅದಕ್ಕೆ ಅಲ್ಲಿ ಹೋಗಿ ನೋಡೋಣ ಅಂತ ಸುಮ್ಮನೆ ಹೋಗ್ತಾ ಇದ್ದೀವಿ. ಇವಾಗ ನೋಡಿದ್ವಿ, ಜಾಸ್ತಿ ಯಾವ ಹೀಟಾಗಿಲ್ಲ. ಸ್ಪ್ರಿಂಗ್ ಹಾಕಿದಾನಲ್ಲ, ಹಂಗಾಗಿ ಗ್ರೀಸು ಹೊಡೆಸಿದ್ದೆ ನಿನ್ನೆನೆ. ಜಾಮ್ ಆಗೈತೆ ಅಂತೇಳಿ ಸ್ಪ್ರಿಂಗ್ ಹಾಕಿದಾನೆ. ನೋಡೋಣ ಹೆಂಗಾಗುತ್ತೇನೋ. ಇವಾಗ ಒಂದು ಲಿಫ್ಟಿನ ಬೇರೆ ಬೆಡ್ ಕಟ್ ಆಗ್ಬಿಟ್ಟತೆ. ಲಿಫ್ಟ್ ಇಳಿಸಿದ್ರೆ ವ್ಯಾಕಮ್ ಹೋಗ್ತೈತೆ ಅಂದ, ಎತ್ಕೊಂಡು ಹೊಡಿತದಾನೆ. ನೋಡೋಣ ಬನ್ನಿ. ಇನ್ನೇನು ನೈಟ್ ಆಗುತ್ತೆ. ನಾವು ನಾಸಿಕ್ ಸಿಟಿ ಒಳಗೆ ಹೋಗೋಷ್ಟೇ. ಸಿಟಿ ಒಳಗೆ ಹೋಗ್ತೀವಿ, ಬನ್ನಿ ಹೋಗೋಣ. ಇಲ್ಲಿ ಬಂದು ನಿಲ್ಲಿಸಿ ರೇಷನ್ನು ತರಕಾರಿ ತಗೊಂಡ್ವಿ ಗುರು. ಈ ಮೆಣಸಿನ್ಕಾಯಿ 80 ರೂಪಾಯಿ ಕೆಜಿ ಅಂತ ಫಸ್ಟಿಗೆ ಹೋಗಿ ಕೇಳಿದ 60 ಅಂದ, ಆಮೇಲೆ 80 ಅಂತ ಬಡಿ ಮಗ. ಯಾಕಂದರೆ ನಾವು ಹಿಂದಿ ಮಾತಾಡಿದ್ವಲ್ಲ, ನಾವು ಹೊರಗ್ನಾರ ಲಾರ್ಯಾರ ಅಂತೇಳಿ 80 ರೂಪಾಯಿ ಕೆಜಿ ಹಾಕಿದ. ನಮಗೇನು ಕಮ್ಮಿ ಸಿಕ್ಕಿದ್ದಂದರೆ ಟೊಮೆಟೊ ಈರುಳ್ಳಿ ಅಷ್ಟೇ. ಮೆಣಸಿನ್ಕಾಯಿ 80 ರೂಪಾಯಿ ಕೆಜಿ ಅಂತಾನೆ. ಬದನೆಕಾಯಿ ಅರ್ಧ ಕೆಜಿ, ಬದನೆಕಾಯಿ 40 ರೂಪಾಯಿ ಕೆಜಿ ತಗೊಂಡು ಹೋಗ್ತಾಯಿದ್ವಿ ನೋಡಿ. ಅಲ್ಲಿ ನಿಂತಾವು ಗಾಡಿಗಳೆರಡು ರೋಡಾಗೆ. ಅಲ್ಲೇ ರೇಷನ್ ಅಂಗಡಿ ಇತ್ತು, ನಿಲ್ಲಿಸಿದ್ವಿ. ಹಂಗೆ ತಗೊಂಡು ಬಂದ್ವಿ. ಇನ್ನೇನು ಮಾಡ್ತೀರಿ ಹೇಳಿ. ತಗೊಂಡು ಹೋಗ್ಬೇಕು. ಅದು ಕಮ್ಮಿ ಆದ್ರೂ ಬಿಡೋಲ್ಲ, ಜಾಸ್ತಿ ಆದರೂ ಬಿಡೋಲ್ಲ. ಏನೊಂದು 10 ರೂಪಾಯಿ 5-10 ರೂಪಾಯಿ ಜಾಸ್ತಿ ಆಗ್ತದೆ ಅಷ್ಟೇ. ಆದ್ರಾಗಲಿ ನಮ್ಮ ಹೆಸ್ರು ಹೇಳ್ಕೇನು ತಿನ್ನಲಿ ಹುಡುಗರು. ದಾರಿ ಉದ್ದಕ್ಕೂ RTOಗೆ ಪೊಲೀಸರಿಗೆ ಕೊಟ್ಟರೆ ಹೋಗ್ತತೆ. ಎಲ್ಲಿ ಚೌಕಾಸಿ ಮಾಡ್ಬೇಕು ಅಲ್ಲೇ ಮಾಡಬೇಕು. ಇಂಥರ್ತಾಗೆಲ್ಲ ಮಾಡಿದರೆ ಮರ್ಯಾದೆ ಇರೋಲ್ಲ. ನಮ್ಮ ಗಂಡು ಜಾತಿಗೆ ಅವಮಾನ. ರೇಷನ್ ಅಂಗಡಿಗೆ ತರಕಾರಿ ಅಂಗಡಿ ಚೌಕಾಸಿ ಮಾಡಿದರೆ ನಾವೇನಿದ್ರು ಚೌಕಾಸಿ ಮಾಡೋದು ಬಾರ್ಡ್ರಾಗೆ ಪೊಲೀಸ್ನವ್ರು ತಗ ಅಷ್ಟೇ, ಇನ್ನೆಲ್ಲಿ ಮಾಡಲ್ಲ. ನೋಡಿ ಇಲ್ಲದ ಅಲ್ಲಿ ಹೋಗೋಣ. ಅಲ್ಲಿಂದ ಬಂದ್ವಿ, ಟೀ ಕುಡಿಯೋಣಂತ ನಿಲ್ಸಿದ್ವಿ. ಹೋಗ್ಬೇಕಾರೆ ಇಲ್ಲಿ ನಿಲ್ಸಿ ಮಾತಾಡ್ಸಿದ್ದಿಲ್ಲ, ಹಂಗೆ ಹೋಗಿದ್ವಿ. ಅದಕ್ಕೆ ಟೀ ಕುಡಿದು ಗ್ಲಾಸ್ ಒರೆಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಯಾಕೋ ಗಾಳಿ ಕಮ್ಮಿದ್ದಂಗೆ ಐತಿ ಇಲ್ಲ. ಗ್ಲಾಸ್ ಒರೆಸ್ಕೊಂಡು ಹೋಗೋಣ ಅಂತ ನಿಲ್ಸಿದ್ವಿ. ಅಲ್ಲೊಬ್ಬನ ಗ್ಲಾಸ್ ಒರೆಸ್ತಾ ಇದ್ದಾನೆ. ಇವನಿನ್ನ ಒಳಗೆ ಪೇಪರು ಕತ್ಕೊಂಡು ಹೋಗ್ಯ. ನನ್ನ ಗಾಡಿಯಾಗೆ 1.5 kg ಪೇಪರ್ ಹೊತ್ಕೊಂಡು ಹೋಗಿನ. ಆಮೇಲೆ ಕೊಯ್ಬಂತ ಗ್ಲಾಸ್ ಒರೆಸಲ್ಲೇ ಅಷ್ಟು ಕೊಯ್ಬೇಡ. 1.5 kg ಕದ್ದಾನ ಪೇಪರ್ ಇವನು. ಮಿಠಾಯಿ ಕಚ್ಚಾ ಹಮ್ ಜಾ ಮೀಟರ್ ಆತ ನೋಡಿ. ಶಿಷ್ಯ ಬಂದನ್. 2 ಬೋಟ್ ತೋರಿಸ್ತಾನೆ ಬರೇ. ಯಾಕೆ ವೀಡಿಯೋ ಮಾಡೋದು ಕೈ ಬಿಟ್ಬಿಟ್ಟಾನೆ. मीठा चाय लेके आए 2-4 पहले दूध लेके आ।
पहले दो बाद में दो 2 बंदे ग्लास शीशा कर रहा है ना हाँ जा लेके जा रहे ನೋಡ್ ಗುರುನು ರಾಮಗೆ ಹೇಳೋದು ತರ ಬಿಟ್ಟು ಇಲ್ಲೇ ಇರ್ತಾರಂತಲೇ ತಿಪ್ಪೇಶ್ ಇವ್ರು ನೈಟು ಇಲ್ಲೇ ಇರ್ತಾರಂತ ನೈಟು ಟೀ ಕುಡಿದ್ವಿ ಒಂದು ಮಾನ್ಕ ತಕ್ಕೊಟ್ವಿ ಒಂದು 6-7 ನೋಡ್ಗುರು ಇದು ಈಚರ್ ಎಕ್ಸ್ಪ್ರೋ ಅಂತೆ 18 ಲಕ್ಷ ರೂಪಾಯಿ ಇತ್ತು ರೇಟು ಯಾ ಕಡೆ ಎಷ್ಟು ರೇಟ್ ಆಯಿತು ಹೇಳಿ ನಾನು ಗೂಗಲ್ನಾಗ ಚೆಕ್ ಮಾಡಿದ್ರೆ 18 ಲಕ್ಷ ಪೇಪರ್ ಕತ್ಕೊಂಡು ಹೋಗೀನಿ ನನ್ನ ಗಾಡಿಗೆ ಯಾತದ್ ಬೇಕಾ ಲೈಟ್ರು ಅಲ್ಲಿ ಡಬ್ಬದಾಗ ಐತೆ ನೋಡಿ ತಗ ರಾತ್ರಿ ಇಲ್ಲೇ ಬಿಟ್ಟೋಗಿರ ನೀವು ಹಾಂ 200 ರೂಪಾಯಿ ಕೊಟ್ಟ ಪೇಪರ್ ಇಸ್ಕೊಂಡಿರೋದು ನಾನು ಗುಜರಾಗೆ ಪಾಪ ನ್ಯೂಸ್ ಪೇಪರ್ ಗುರು ಗುಜರಾಗ 5 kg ತಕ್ಕ ಬಂದಿದ್ದೆ 20 ರೂಪಾಯಿ kg ಅಂತೇಳಿ ಇವನೇ ಅರ್ಧ kg ಹೊತ್ಕೊಂಡು ಹೋಗ್ಯಾನೆ ನಮ್ಮ ಹುಡುಗ ಏನ್ ಪ್ಲೇಟ್ ಅಲ್ಲ ಇವ್ರು ನೋಡು ತಟ್ಟೆ ನಾವೇನು ಕತ್ಕೊಂಡು ಹೋಗಲ್ಲ ಒಂದೇ ತಕ್ಕ ಹೋಗೋದ್ ನಡಿ ಒಂದೇ ತಕ್ಕ ಹೋಗೋದು ಅಲ್ಲೆಲ್ಲ ನಿಸ್ಕೊಂಡು ಒಂದ್ ತಟ್ಟೆ ನೀವು ನೋಡು ರಾತ್ರಿ ರಾತ್ರಿ ಹೋಟ್ಲಾಗ ಊಟ ಮಾಡ್ತೀಯಲ್ಲ ಅಲ್ಲಿ ತಾಣವಂತೆ ಬೆಳಿಗ್ಗೆ ಒಂದೇ ಗಾಡಿಗೆ ಒಂದೇ ತಗ ಊಟ ಮಾಡಿದ್ವಲ್ಲ ಅದಕ್ಕೆ ತಟ್ಟೆಗೆ ಬಂದ ಈಗ ಹೋಗೋಣ ಇವ್ ನಿಂದೆ ಬಿಟ್ಟು ಒಂಚೂರು ಸಿಟಿ ಒಳಗೆ ನೋಡ್ಬೇಕು ಗುರು ಯಾಕಂತೀರ ನಾಸಿಕ್ನಾಗ ಆರ್ಟಿ ವರ್ಷದಿಲ್ಲ ಲಿಫ್ಟ್ ಎದ್ದಿದ್ರೆ ಕೇಸ್ ಹಾಕ್ಬಿಡ್ತಾನೆ ಅದು ಬೋಲ್ಟ್ ಕಟ್ಟಾಗಿದ್ದಾವೆ ನೋಡ್ಕೊಂಡಿಲ್ಲ ಅವನು ಹಂಗೆ ಬಂದ್ಬಿಟ್ಟಾನೆ ಬೆಡ್ ಕಟ್ಟಾಗಿ ಕ್ರಾಸ್ ಆಗ್ಬಿಟ್ಟತೆ ಪಾಪ ಇವು ಆಂಟಿ ಹೋದ್ಸಲಿ ಫೋನ್ ಮಾಡಿ ಬರ್ತೀವಂತ ಹೇಳಿದ್ವಿ ಊಟ ಮಾಡೋಕ್ಕೆ ನಾವು ಹಂಗೆ ಹೋಗ್ಬಿಟ್ಟಿವಿ ಮನೆಗೆ ಹೋಗಿ ಅರ್ಜೆಂಟ್ನಾಗೆ ಈ ಸಲ ನೋಡೋದು ಹೋಗೋಣ ಬಂದು ಊಟ ಮಾಡೋಣ ಪಾಪ ಭಾಳ ದಿವಸದಿಂದ ಹೇಳ್ತೈತೆ ಊಟ ಮಾಡ್ರಿ ಅಂತೇಳಿ ಆ ಕಡೆಯಿಂದ ನೋಡೋಣ ಯಾವ ಟೈಮಿಗೆ ಬರ್ತೀವಿ ಏನು ಅಂತೇಳಿ ಇನ್ನು ಯಾವ ಕಡೆ ಲೋಡ್ ಆಗ್ತತೇನೋ ನಾನು ಕೇರಳ ಹೋಗೋಣ ಅಂತ ಇದ್ನಿ ಫಸ್ಟ್ಗೆ ಹೇಳ್ಬೇಕು ನಮ್ಮ ಟ್ರಾನ್ಸ್ಪೋರ್ಟ್ ನನಗೆ ನಾನು ಕೇರಳ ಹೋಗ್ಬೇಕಂದ್ರೆ ಹಂಗಾದ್ರೆ ಕೇರಳಕ್ಕೆ ಲೋಡ್ ಹುಡುಕ್ತಾನೆ ಒಂದು ಗಾಡಿ ಬೆಂಗಳೂರು ಒಂದು ಗಾಡಿ ಕೇರಳಕ್ಕೆ ಹೋದ್ರೆ ನೋಡೋಣ 2 ಗಾಡಿ ಸಿಕ್ಕರೆ ಇಬ್ಬರು ಹೋಗೋಣಂತೆ ಇಲ್ಲಾಂದರೆ ನಾನು ಒಬ್ಬನೇ ಹೋಗ್ತೀನಿ ಕೇರಳ ಮಂಗಳೂರು ಅಲ್ಲೇ ಹೋಗ್ತಾ ಒಂದು ತಿಂಗಳು ಹಾಕಿ ಬಂತು ನಮಗೆ ತಿಂಗಳಿಗೆ ಒಂದ್ಸಲಿ ಗಾಡಿ ಘಾಟಿ ಇಳಿಸಿಲ್ಲ ಅಂದರೆ ಸಮಾಧಾನ ಆಗಲ್ಲ ಮಂಗಳೂರು ಸೈಡ್ ಹೋಗಿಲ್ಲ ಅಂದರೆ ನೋಡಿದ್ರು ಒಂದು ಯಾರೋ ರಾಂಗ್ ರೂಟಾಗಿ ಬರ್ತಾನೆ ಇರೋದೇ ಜಾಗ ಸ್ವಲ್ಪ ಐತೆ ಅದ್ರಾಗ ಹೆಡ್ಲೈಟ್ ಹಾಕ್ಕೊಂಡು ಸೆಂಟ್ರಿಗೆ ಬರ್ತಾನೆ ಇಲ್ಲೇನೆ ಎಲ್ಲ ನಡೀತೈತೆ ಸಿಟಿನಾಗ ಜಾಮ್ ಇರ್ತೈತೆ ಇನ್ನು ಇವಾಗ ಸಾಯಂಕಾಲದ ಹೊತ್ತು ನೋಡ್ಕೊಂತ ಹೋಗ್ಬೇಕು ಗುರು ನಮಗಂತೂ ಈ ನಾಸಿಕ್ ಸಿಟಿನಾಗೆ ಬೈಕ್ನರು ಎಲ್ಲಂದ್ರಲ್ಲೇ ತೂರ್ತಿರ್ತಾರೆ ಆ ಇಲಿ ಬುಡ್ಕ ತೂರ್ದಂಗೆ ಕೈಯಾಗ ಕಾಲಕ್ಕೆ ತೂರ್ತಿರ್ತಾರೆ ಬೇಜಾರು ಹೋದ್ಸಲಿ ಸಂತ ನಾನು ಬಂದಾಗ ಇಲ್ಲೇ ನಿಲ್ಸಿ ತಿಂಡಿ ಮಾಡ್ಕೊಂಡು ಹೋಗಿದ್ವಿ ಅಂದರೆ ಅವತ್ತು ನಗರಿಗೆ ಬಂದಿದ್ವಿ ಸೀದಾ ದುರ್ಗ ಬಿಟ್ಟರೆ ನಾನ್ ಸ್ಟಾಪ್ ನಗರಿಗೆ ಬಂದಿದ್ದು ಬೆಳಗ್ಗೆ ಬಿಟ್ಟಿದ್ದು ಅವತ್ತು ಇವತ್ತೂ ಬೆಳಗ್ಗೆ ಬಿಟ್ಟಿದ್ದು ಈ ಟ್ರಿಪ್ನಾಗೂ ಬೆಳಗ್ಗೆ ಬಿಟ್ಟಿದ್ದು ನಮಗೆ ವೀಡಿಯೋ ಮಾಡೋ ಮೂಡೇ ಇರಲಿಲ್ಲ ಅದ್ರಾಗೆ ನಮಗೆ ಒಬ್ಬರು ಅಣಗಿಸ್ತಾರೆ ಪಂಚರ್ ಮ್ಯಾನ್ ಅಂತೇಳಿ ಅದನ್ನೇನು ಸೀರಿಯಸ್ ತಾಣಲ್ಲ ತಮಾಷೆಗೆ ತಮಾಷೆನೇ ತಾಂಡ್ರಾತು ಟೈರ್ ಹೊಡೆದೋಗ್ತಾ ಇದ್ದಾವೆ ಅನ್ನೋದಕ್ಕೆ ಭಾಳ ಜನ ಕಮೆಂಟ್ ಹಾಕ್ಯಾರೆ ಅದ್ರದ್ದೊಂದು ವೀಡಿಯೋ ಮಾಡಿ ಅದ್ರಾಗೆ ಆನ್ಸರ್ ಕೊಡ್ತೀನಿ ಯಾಕೆ ಹೊಡೆದದ್ವು ಏನು ಟೈರ್ ಸರಿ ಇದ್ವೋ ಸರಿ ಇಲ್ಲ ಅಂತಂದು ನಿಮಗೂ ಕ್ಲಾರಿಟಿ ಬಂದುಬಿಡ್ತೈತೆ ನಮ್ಮ ದುರ್ಗದವ್ರೊಬ್ಬರು ನಿನ್ನ ಡ್ರೈವಿಂಗ್ ಸರಿ ಇಲ್ಲ ಅಂತ ಹಾಕಿದ್ದಾರೆ ಅವ್ರಿಗೂ ಹೇಳ್ಬಿಡೋಣ ಏನು ತೊಂದರೆ ಆಗಿ ಟೈರ್ ಹೊಡೆದೋಗಿದ್ದಾವೆ ಅಂತೇಳಿ ಇವಾಗ ಹೇಳಲ್ಲ ಅದರದ್ದೇ ಒಂದು ವೀಡಿಯೋ ಮಾಡ್ತೀನಿ ನಾಳೆ ನಾಡ್ದ್ರಾಗೆ ಫ್ರೀ ಇರ್ತೀವಲ್ಲ ಅವಾಗ ನೋಡಿ ಈ ಫ್ಲೈವರ್ ಕೆಲಸ ಮಾಡೋರು 1 ವರ್ಷದಿಂದ ಮುಗ್ದೋಗೈತೆ ಇವಾಗ ಮೇಲೆ ಗಾಡಿ ಬಿಟ್ಟಿದ್ದಾರೆ ಅಂದರೆ 1 ವೇ ಬಿಟ್ಟಾರೆ ಆ ಕಡೆ ದಿನ ಕೆಲಸ ಆಗ್ತೈತೆ ನೋಡಿ ಕಾಂಕ್ರೀಟ್ ರೋಡ್ ಮಾಡ್ತಿರೋದು ನಮಗೇನು ಮೇನ್ ಘಾಟು ಜಾಮ್ ಆಗ್ತಾ ನಿಂತರೆ ಸಾಕು ಊಟ ಎಲ್ಲಿ ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ ಇನ್ನು ಇವಾಗ 7 ಗಂಟೆ ನಾಸಿಕ್ ದಾಟೋದ್ರಾಗೆ 10 ಗಂಟೆ ಆಗುತ್ತೆ ನೋಡೋಣ ರಾಜಸ್ಥಾನಿ ಹೋಟ್ಲಾಗ ಹೋಗ ಊಟ ಮಾಡೋಣ ಅಂತ ಇಲ್ಲಾಂದರೆ ಮುಂದಕ್ಕೆ ಹೋಗೋಣ ಇನ್ನು ನಮ್ಮದು ಇದು ಆನೆ ಮರಿ ಎಲ್ಲೂ ಸೊಂಡ್ಲೆ ಎತ್ತ ಗೊತ್ತಿಲ್ಲ ಅಂತಂದು ಮಧ್ಯಾಹ್ನ ಸೆಳ್ತಿದ್ದಾನೆ ಇವಾಗ ಸುಧಾರಿಸ್ಕೊಂತ 10 ಗಂಟೆವರೆಗೂ ನೋಡೋಣ ಎಲ್ಲಿಗನ್ನ ಆಗ್ತದೆ ಅಲ್ಲಿಗನ್ನ ಹೋಗೋಣ ಇಲ್ಲಾಂದ್ರೆ ಅಲ್ಲಿ ಒಂದು ರೆಗ್ಯುಲರ್ ಹೋಟ್ಲೈತೆ ಅಲ್ಲೇ ಊಟ ಮಾಡಿ ತಾಚೆ ಮಾಡಿ ಬೆಳಗ್ಗೆ 5 ಗಂಟೆಗೆ ಇದ್ದರೆ ಆರಾಮಾಗಿ ಕಂಪ್ನಿ ಹತ್ರ ಹೋಗ್ಬಿಡ್ತೀವಿ ನಾವು ಅವನು ಸಿಲ್ವಾಸಾಗಿ ಹೋಗ್ಬೇಕು ನಮ್ದು ಇಲ್ಲೇ ಇದು ವಾಪಿ MIDC-ನಾಗೆ ಅವ್ನು ಸಿಲ್ವಾಸಾಗಿ ಹೋಗ್ಬೇಕಂತ ಖಾಲಿ ಆಗೋಕ್ಕೆ ಅಲ್ಲಿಗಿರೋದು ಇದೇ ಫಸ್ಟ್ ನೋಡಿದ್ರು 2 ಗಾಡಿ ಲೋಡ್ ಆಗಿರೋದು ಅಲ್ಲಿಂದ ಚಿಕ್ಕಮಂಗ್ಳೂರಿಂದ ಮೊದಲೆಲ್ಲ ಒಂದೊಂದೇ ಲೋಡ್ ಆಗ್ತಿದ್ದು
ಅದು ಕರೆಕ್ಟ್. ನಾನು ಬಂದ್ರೂ ಒಂದಿನ 2 ದಿನ ಕಾದು ಅದನ್ನೇ ಲೋಡ್ ಮಾಡ್ತಿದ್ದೆ. ಏನು ಮಾಡ್ತಾರೆ ಬನ್ನಿ ನೋಡೋಣ, ಮುಂದೋಗಿ ಸಿಗೋಣ. ಇನ್ನೇನು ಗುರು, ಒಂದು 15 ಕಿಲೋಮೀಟ್ರ್ ಹೋಗಿ ನಿಲ್ಲಿಸ್ಬೇಕಾಗಿತ್ತು ಹೋಟ್ಲಾಗೆ ಊಟಕ್ಕೆ. ಅಷ್ಟರಾಗೆ ಸೌಂಡ್ ಬಂತು. ಏನಂತ ನೋಡಿದರೆ ಸೆಕೆಂಡ್ ಆಕ್ಸಲ್ ಟೈರ್ ಫಸ್ ಅಂದು ಹೊತ್ತು ಕುತ್ಕೊಂಡ್ಬಿಡ್ತು. ಹೀಟಾಗಿ ಭಾಳ ಹೀಟ್ ಆಗ್ತದವೆ ಇವು. ಸ್ಪ್ರಿಂಗ್ ಹಾಕ್ಸ್ಕೊಂಡ್ಬಂದಿದ್ದೆ ಗುರು, ತೋರಿಸ್ತೀನಿ ನೋಡಿ. ಸ್ಪ್ರಿಂಗ್ ಹಾಕ್ಸಿದ್ದೀನಿ. ಹಂಗಾದ್ರೆ ಇದು ಬ್ರೇಕ್ ಜಾಸ್ತಿ ಹಿಡಿತೈತೆ. ಅದೇನು ಪ್ರಾಬ್ಲಮ್ಮು? 3 ಟ್ರಿಪ್ಪಿಂದ ಏನು ಬೇಕಾ? ಹಾಂ ಬರ್ತದ. ನೀನು ಎತ್ತದ 4 ಕಡೆ. ಹಾಂ ಸೆಂಟ್ರಿಗೆ ಇಕ್ಬೇಡ, ಅದು ನಟ್ಟಿಗಿಟ್ಟು ಎತ್ತಬೇಕು. 2 ಜಾಕ್ ಆಗ್ಬೇಕು. ಜಾಕ್ ಕುತ್ಕೊಳತ್ತಲ್ಲ, ಎಲ್ಲಿ ಕುತ್ಕೊಳತ್ತಲ್ಲ ಇಡೋ. ಅದು ಇನ್ನೊಂದು ಇಡೋಣ, ಬರ್ತದಾನೆ ನಮ್ಮ ತಿಪ್ಪೇಶಿ ವಾಪಸ್ ತಿರ್ಸ್ಕೊಂಡು ಬರ್ತದಾನೆ. ಅದು ಏನಾಗೈತೆ ಅಂತಲೇ ಗೊತ್ತಾಗ್ತಿಲ್ಲ ಗುರು. ಲೈನರ್ ಪ್ರಾಬ್ಲಮ್ಮು, ಡ್ರಮ್ ಪ್ರಾಬ್ಲಮ್ಮು. ಡ್ರಮ್ ಫೇಸಿಂಗ್ ಮಾಡಿಸಿ ಹಾಕಿದ್ರು ಫುಲ್ ಹೀಟ್ ಆಗ್ತೈತೆ. ಅದು ಯಾರು ಎಷ್ಟು ಹೇಳಿದ್ರು ಅಷ್ಟೇ, ಅದು ನಮಗಂತೂ ಪ್ರಾಬ್ಲಮ್ಮೇ ಸಾಲ್ವ್ ಆಗಂಗಿಲ್ಲ. ರೋಡಾಗಿ ಬೇರೆ ಐತೆ ಗಾಡಿ. ಇವಾಗ ಮುಂದಕ್ಕೆ ಗಾಡಿ ತಗೊಂಡು ಹೋದ್ರೆ ಟೈರ್ ಹೋಗ್ತದೆ ಗುರು. ಇಲ್ಲೇ ಒಂದು 10 ಮೀಟ್ರನೇ 50 ಮೀಟ್ರ್ ಐತೆ. ಟೈರ್ನೇ ಗಾಳಿ ಇಲ್ಲ, ಏನಿಲ್ಲ, ಎಲ್ಲ ಹೋಗ್ಬಿಟ್ಟತೆ. ಟೈರ್ ಹೋಗ್ಬಿಡ್ತತೆ. ಇದು ಪಂಚರ್ ಆಗಲ್ಲ ಗುರು. ಇದು ಫುಲ್ ಹೀಟ್ ಆಗ್ಬಿಟ್ಟತೆ. ಇಂಡಿಕೇಟ್ರ್ ಹಾಕಿ ನಿಲ್ಸಿದ್ನಿ, 4 ಇಂಡಿಕೇಟ್ರು. ಇವಾಗ ಯಾವ ಟೈರ್ ಬಿಚ್ಚನ್ ಗುರು? ಇದು ಬಿಚ್ಚನು. ಇದನ್ನೇ ಬಿಚ್ಕೋಬೇಕು ನಾವು. ಇಲ್ಲೇ ಒಂದು 5 ಕಿಲೋಮೀಟ್ರ್ ಹೋಗೋಕ್ಕೆ ಲೆಫ್ಟ್ ಸೈಡಿಂದ ಬಿಚ್ಚಿ ಹಾಕ್ಕೋಬೇಕಷ್ಟೇ. ಇಂಡಿಕೇಟ್ರ್ ಹಾಕಿ ನಿಲ್ಸಿದ್ದೇನೆ. ತಿಪ್ಪೇಶಿ ಬರ್ತಾನೆ ಅಷ್ಟೊತ್ತಿಗೆ ಟೈರ್ ಲೂಸ್ ಮಾಡ್ಕೊಳ್ಳೋಣ. ಇದನ್ನೇ ಬಿಚ್ಚಿ ಹಾಕ್ಕೊಂಡ್ರಾತು. ಸಮಯ ಹಾಂ, ಅದು ಎಲ್ಲಿ ಕುತ್ಕೊಂತ ಅಲ್ಲಿ ಗಿಡ ನಟ್ ಲೂಸ್ ಮಾಡ್ಬೇಕು ಫಸ್ಟು. ಬಾಯಲ್ಲಿ ನೋಡಿದ್ರು ಕಂಪ್ನಿ ಗಾಡಿ ಇದ್ದರೆ ಇದೆ. ಏನು ಒಳ್ಳೇದಂದರೆ ಕಂಪ್ನಿ ಗಾಡಿ ಇದ್ದರೆ ಇದೆ. ನೋಡಿ ಆಪೋಸಿಟ್ ಕಾಣ್ತಾ ಇದ್ದು ಗಾಡಿ ವಾಪಸ್ ಹೆಡ್ಲೈಟ್ ಬಲ್ಪ್ ಹೋಗ್ಬಿಟ್ಟು ಒಂದು ರೈಟಿಂದ ಒಳಗಿಂದು ವಾಪಸ್ ತಿರ್ಗಿಸ್ಕೆ ಬಂದಾನೆ. 3-4 ಕಿಲೋಮೀಟ್ರ್ ಮುಂದಕ್ಕೆ ಹೋಗಿದ್ದ. ಫೋನ್ ಮಾಡ್ದೆ ಅಷ್ಟೇ, ತಮ್ಮ ಫ್ರಂಟಿನ ಪಂಚರ್ ಆಯ್ತು ಅಂತೇಳಿ ಲೊಕೇಶನ್ ಹಾಕಂತೇಳಿ ಹಾಕ್ಸ್ಕೊಂಡು ತಿರ್ಗಿಸ್ಕೊಂಡ್ ಬಂದ. ನೋಡಿ ಬಂದು ಜಾಕ್ ತಂದ. 2 ಜಾಕ್ ಇಲ್ಲ ಅಂದರೆ ಸೆಕೆಂಡ್ ಆಕ್ಸಲ್ಲಿಂದ ಎತ್ತಕ್ಕೆ ಬರಲ್ಲ ಫ್ರಂಟ್. ನಾವು ಏನು ಮಾಡೋಣ ಅಂದರೆ ದುರ್ಗಕ್ಕೆ ಹೋಗಿ ಟೈರ್ ಹೊಸ ಹಾಕ್ಬಿಡೋಣ. ಇಲ್ಲಿ ರಿವರ್ಸ್ ಹೊಡೋದು ತಿರ್ಸ್ಕ, ಇಲ್ಲಿ ಹೊಡಿ, ಇಲ್ಲಿಗೆ ನೋಡಿ ಯೂಟರ್ನ್ ಮಾಡ್ಬೇಕು ಗಾಡಿನ. ಇಲ್ಲೇ ಜಾಗಿರೋದು. ನಾವು ಇಲ್ಲಿಗೆ ಬರೋಣ ಅಂದ್ರೆ ಇಲ್ಲಿಗೆ ಒಂದು ಸೈಡ್ ಹಾಕ್ಬೋದಾಗಿತ್ತು. ಎತ್ಲಾಗನ್ನ ಟೈರ್ ಗೀರ್ ಹೋಗಿದ್ರೆ ಏನು ಮಾಡ್ಬೇಕಾಯ್ತು ಗುರು? ಹೊಸ ಟೈರ್, ಅದು ಬೇರೆ ಟೈರು ಬೇರೆ ತಂದು ಹಾಕ್ಯೇನೆ. ಹೊಸ ಟೈರ್ ತರೋದು ಬಿಟ್ಟು ಅದ್ರಾಗ ಏನು ಪ್ರಾಬ್ಲಮ್ ಗೊತ್ತಿಲ್ಲ. ಹೀಟ್ ಪ್ರಾಬ್ಲಮ್ ಇರ್ಬೇಕು ಮೋಸ್ಟ್ಲಿ. ಟೈರು ಚೆನ್ನಾಗೈತೆ. ಟ್ಯೂಬ್ ಯಾವ್ದು ಹಾಕಿದಾರೋ ಗೊತ್ತಿಲ್ಲ. ಹೊಸ ಟ್ಯೂಬ್ ಹಾಕ್ಬೇಕಾಗಿತ್ತು. ನೋಡಿ ಹೆಂಗೆ ಮಿಂಚ್ತೈತೆ. ಮಳೆ ಬರೋ ಮುನ್ಸೂಚನೆ ಐತೆ. ಇನ್ನೇನು ಇನ್ನೊಂದು 10-15 ಕಿಲೋಮೀಟ್ರ್ ಹೋಗಿ ಹೋಟ್ಲಿಗೆ ನಿಲ್ಲಿಸ್ಬೇಕಾಯ್ತು ಗುರು ಗಾಡಿನ. ಹಂಗೆ ಟಸ ಅಂದ್ಬಿಟ್ಟದ ಅದು ಹೀಟಿಗೆ. ಟ್ಯೂಬ್ ಹೋಗಿರ್ತದೆ ಮೋಸ್ಟ್ಲಿ. ನಮ್ಮ ಹತ್ರ ಟ್ಯೂಬ್ ಏನು ಒಂದು 2-3 ಟ್ಯೂಬ್ ಅದಾವೆ. ಅವನ್ನ ತಿಪ್ಪೇಶಿ ತಗೈತೆ. ಇವಾಗ ಹೋಗಿ ಟೈರ್ ಬಿಚ್ಚಾಕಿ ರೆಡಿ ಮಾಡಿಸಿ ಊಟ ಗೀಟ ಮಾಡ್ಕೊಂಡು ಹೋಗೋದು. ಅಷ್ಟೊತ್ತಿಗೆ ಟೈರೆಲ್ಲ ಕೂಲ್ ಆಗ್ತವೆ. ಅವನು ಲಿಫ್ಟ್ ಎತ್ತಿದ್ದಾನೆ. ಅವನು ಟೈರ್ ಹೀಟ್ ಆಗ್ತವೆ, ಇಲ್ಲಾಂದರೆ ಅವನು ಪಂಚರ್ ಆಗಿಬಿಡ್ತವೆ. ನಾವು ಊಟ ಮಾಡಿ ಹೋಗೋಣ ಅಂತ ಇದ್ವಿ, ಅಷ್ಟರಾಗ ಹಿಂಗೆ ಆಗ್ಬಿಡ್ತು. ಹೆಂಗೆ ದೂರ ಹೋಗಿರಲಿಲ್ಲ ಅವನು. ಒಂದು 3-4 ಕಿಲೋಮೀಟ್ರ್ ಹೋಗಿ ತಿರ್ಗಿಸ್ಕೆ ಬಂದ. ಇನ್ನೂ ತಿರುಗಿಸ್ತದನ್ನ ಗಾಡಿನ. ಅಲ್ಲೇ ರಿವರ್ಸ್ ಇವಾಗ ಹೊಡಿತದಲ್ಲೇ. ಹೋಟ್ಲಕ್ಕೆ ಹೋಗಿ ಟೈರ್ ಬಿಚ್ಚಿ ಸಿಗೋಣ ಬನ್ನಿ. ಗಾಡಿ ಸೈಡ್ಗೆ ಹಾಕ್ಬಿಟ್ಟೆ, ಯಾಕಂದರೆ ಟೈರ್ ಪಂಚರ್ ಆದರೆ ಗಾಡಿ ಓಡಿಸೋ ಮೂಡೇ ಹೋಗ್ತತೆ ನಮಗೆ. ಅಲ್ಲಿ ಅನ್ಲೋಡ್ ಮಾಡಿಸ್ತಾರಲ್ಲ ನಮ್ಮ ಸೂಪ್ರೈಸರು, ಫ್ಯಾಕ್ಟ್ರಿಯಾಗಿರ್ತಾನೆ ಬಾಯ್ಲರ್ ಹತ್ರ. ಅವನಿಗೆ ಫೋನ್ ಮಾಡಿದ್ದೆ, ಯಾಕಂದರೆ ನಾನು ಹೋದ್ಸಲಿ ಹೋಗಿದ್ನಲ್ಲ ಅದೇ ಫ್ಯಾಕ್ಟ್ರಿಗೆ ತುಂಬಿರೋದು. ಇದು 3ನೇ ಟ್ರಿಪ್ ಕಂಟಿನ್ಯೂ ಒಂದೇ ಫ್ಯಾಕ್ಟ್ರಿಗೆ. ಅವನಿಗೆ ಫೋನ್ ಮಾಡಿದರೆ ಏನಂದ್ರೆ ಗೊತ್ತಾ, 2 ಬ್ರಿಗೇಡ್ಸ್ ಗಾಡಿ ಇದ್ದಾವೆ. ನಿನ್ನದು ನಾಳೆ ಆಗೋದು ಡೌಟು ಅಂತ. ಯಾಕಂದರೆ ಅವರು ಬ್ರಿಗೇಡ್ಸ್ ಖಾಲಿ ಮಾಡೋದೇ ಸಾಯಂಕಾಲ ಮಾಡ್ತಾರೆ. ಅವರು ಇನ್ನೊಂದು ಏನಂದರೆ ಸ್ಟಾಕ್ ಹೊಡಿಯಲ್ಲ. ಕೊಯ್ದು ಹಂಗೆ ಬಾಯ್ಲರ್ಗೆ ಹಾಕ್ತಿರ್ತಾರೆ. ಇದಕ್ಕೆ ಬೆಂಕಿಗೆ ಬಾಯ್ಲರ್ಗೆ. ಅದಕ್ಕೆ ಖಾಲಿ ಆಗೋಲ್ಲ. 2 ಬ್ರಿಗೇಡ್ಸ್ ಗಾಡಿ ಖಾಲಿ ಅಷ್ಟೊತ್ತು ಸಾಯಂಕಾಲ ಆಗ್ತದೆ. ಅದಕ್ಕೆ ನಾನು ಇನ್ನೊಂದು ಸಾಯಂಕಾಲ ನಾಳೆನೇ ಹೋಗ್ಬಿಡೋಣ ಗುರು. ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಾಗೆ ಸೊಳ್ಳೆ, ಬ್ಯಾಟ್ರಿ ಕಳ್ರ ಕಾಟ. ಅದಕ್ಕೆ ಫೋನ್ ಮಾಡಿ ಹೇಳಿದ್ನಿ, ನಂಬರ್ ಬರ್ಕೊಂಡಾನೆ. ಇಲ್ಲಿಂದ ನಾಳೆ ಬಿಟ್ರಾತು. ಬೆಳಗ್ಗೆ ಟೈರ್ ಪಂಚರ್ ಹಾಕ್ಸ್ಕೊಂಡು ಟ್ಯೂಬ್ ಬೇರೆದು ಹಾಕ್ಸೋಣ. ಫುಲ್ ಮಳೆ ಆಗೈತೆ ಗುರು.
ಸಿಡ್ಲು ಗುಡುಗು ಹೊಡಿತೈತೆ. ಫೋನ್ ಮಾಡಿ ಹೇಳಿದ್ನಿ ನಾಳೆ ಬರ್ತಾನ ಅಂತೇಳಿ. ಅವನು ಬಂದರೂ ಖಾಲಿ ಆಗಲ್ಲ ಅಂದ. ಇಂಡಸ್ಟ್ರಿಯಲ್ ಏರಿಯಾದಾಗೆ ಸಿಕ್ಕಾಪಟ್ಟೆ ಸೊಳ್ಳೆ, ಬ್ಯಾಟ್ರಿ ಕಳ್ರ ಕಾಟ, ಊದೋದು ಬಿಟ್ಟು ಬಾರ್ಸೋದು ಇಟ್ಕೊಂಡಂಗಾದಿತ್ತು. ಡೀಸೆಲ್ ಬೇರೆ ಫುಲ್ ಮಾಡಿಸ್ಬಿಟ್ಟಿದ್ನಿ ಬರ್ಬೇಕಾದ್ರೆ ನಗರ್ನಾಗೆ. ವಾಪಸ್ ಹೋಗಿ ಅಲ್ಲೇ ಹಾಕ್ಸ್ಕೊಂಡ್ರಾತು ಅಂತೇಳಿ. ಯಾಕಂದರೆ ಅವನಂತ ಡೀಸೆಲ್ ಸಿಗೋದು ಡೌಟು. ತಿಪ್ಪೇಶಿ ಹೊರಟಿದ್ದಾನೆ ಅವನು ಬ್ರಿಗೇಡ್ಸ್. ಇದು ಅವ್ನು ಹೋಗತ್ತ ಖಾಲಿ ಆಗುತ್ತೆ. ಸಿಲ್ವಾಸ್ ಆಗಲ್ಲ. ಟಾಟಾ ಬಾಯ್ ಬಾಯ್. ಊಟ ಮಾಡಿ ತಿಪ್ಪೇಶಿಗೆ ಬನ್ನಿ ಊಟ ಮಾಡೋಣ.